ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರಿಗೂ ಶರಣಾರ್ಥಿಗಳು. ಈಗ ಗೊತ್ತಾ ವೈಕುಂಠ ಏಕಾದಶಿ ಅದ ಫ್ರೆಂಡ್ಸ್. ಇವಾಗೆ ಗುಡಿಗೆ ಹೋಗಿ ಬಂದೀನಿ ನಾನು. ಟೈಮ್ 4:30 ಆಗಿದೆ ಫ್ರೆಂಡ್ಸ್. ಸೊ ಅದಕ್ಕೆ ಒಂದು ಸ್ವಲ್ಪ ಮುಖ ಎಲ್ಲ ಇನ್ನೂ ತೊಗೊಂಡಿಲ್ಲ. ಗುಡಿಗೆ ಹೋಗಿ ಬಂದಿನಲ್ಲ, ಅದಕ್ಕೆ ಹಾಗೆ ಇದ್ದೀನಿ. ಗುಡಿಗೆ ಹೋಗಿ ಬಂದು ಮುಖ ಏನು ತೊಗೊಂಡಿಲ್ಲ. ಈಗ ವಿಡಿಯೋಕ್ಕೆ ವಾಯ್ಸ್ ಓವರ್ ಕೊಡಬೇಕು. ಬೆಳಗ್ಗೆ ಜಲ್ದಿ ಹೋಗಿದ್ದೀವಿ ಗುಡಿಗೆ, ಅದರ ಸಲುವಾಗಿ ಇವತ್ತು ವಿಡಿಯೋ ರೆಡಿ ಆಗಿಲ್ಲ ಫ್ರೆಂಡ್ಸ್. ಸೊ ಇವಾಗ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಾಯ್. ಆ್ಯಂಡ್ ನಿನ್ನೆಲ್ಲ ಮಾಡಿನೆಲ್ಲ ನೋಡ್ಕೊಂಡು ಬರ್ರಿ ಫ್ರೆಂಡ್ಸ್. ಆ್ಯಂಡ್ ನೀವೆಲ್ಲ ವೈಕುಂಠ ಏಕಾದಶಿಗೆ ಯಾವ ಗುಡಿಗಳಿಗೆ ಹೋಗಿರಿ ಕಮೆಂಟ್ ಮಾಡಿರಿ. ಪಾಪ ಮಕ್ಕಳು ಮುಂಜಾನೆ ಜಲ್ದಿ ಎದ್ದು ಈ ಅಂಥ ಛಳಕ್ಕೆ ಕಾಲೇಜ್ ಹೋಗ್ಲತ್ರ ಪಾಪ ಅನ್ನಿಸ್ತು. 6 o'clock ರೆಡಿಯಾಗಿರಬೇಕು ಮಕ್ಕಳು. ನನ್ನ ಮಗ ಅಂತೀಯಲ್ಲ, ಬೇರೆಯವ್ರನ್ನೂ ನನ್ನ ಮಗನ ಬಗ್ಗೆ ಒಬ್ಬನ ಬಗ್ಗೆನೇ ಮಾತಾಡ್ಲತ್ತಿಲ್ಲ. ಸ್ವೆಟರ್ನಾಗ ಪಾಕೆಟ್ಸ್ ಇರ್ತಾರೆ, ಅದ್ರಾಗ ಕೈ ಹಾಕ್ಕೊಂಡು ಹೊಳ್ಳು ಮುದ್ದಿಯಾಗಿ ಹೋಗ್ತಾ ಇರ್ತಾರೆ. ಪಾಪ ಅನ್ನಿಸ್ತಾ ಇದೆ. ಬಟ್ ವಾಟ್ ಕ್ಯಾನ್ ವಿ ಡೂ? ಈ 2-3 ಇಯರ್ಸ್ ಸಫರ್ ಮಾಡಿದ್ರಲ್ಲ, ಅವ್ರಿಗೆ ನೆಕ್ಸ್ಟ್ ಒಳ್ಳೆ ಫ್ರೂಟ್ಫುಲ್ ಸಿಗೋದು. ಒಂದು ಸ್ವಲ್ಪ ಕಷ್ಟಪಟ್ಟರು. ಆ್ಯಸ್ ನೋಡ್ರಿ ಇಲ್ಲಿ ಎಲ್ಲ ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಇದ್ದಾಗ ಹೆಂಗೆ ಕಾಣಿಸ್ತಿತ್ತು, ಇವಾಗ ಹೆಂಗೆ ಕಾಣಿಸುತ್ತದು. ಸೊ ಒಂದು ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ನಮ್ಗೆ ಒಳ್ಳೆ ಕಾಯಿಗಳು ಅನ್ನೋದು ಹತ್ತವ ಫ್ರೆಂಡ್ಸ್. ನಾವು ಎಫರ್ಟ್ಸ್ ಹಾಕಲ್ಲದ್ರ ಕಾಯಿನೂ ಹತ್ತಲ್ಲ, ಏನೂ ಇಲ್ಲ. ಆ್ಯಂಡ್ ನೋಡ್ರಿ ಚಳಿ ಆಗಸ್ ತನಕ ಚಳಿ ಹೆಂಗಿರ್ತಾವೆ. ಬಿಸಿಲು ನೋಡ್ರಿ ಖಡಕ್ ಅದಾವೆ. ಸೊ ಆ್ಯಂಡ್ ಚಳಿಗ್ಲತ್ತವಂತ ಬಿಸ್ಲಾಗ ಕುಂತ್ರೆ ಪ್ರಾಬ್ಲಮ್ನೂ ಆಗ್ಲತ್ತದ. ಬಿಸ್ಲಾಗೂ ಕೂಡ್ಲಕ್ಕಾಗಲ್ಲ. ಬಿಸಿಲು ಸಲುವಾಗಿ ಮತ್ತು ಬಿಸ್ಲಾಗ ಕುಂತೇವೆ ಚಳಿಗ್ಲತ್ತವ ಅಂತಂದ್ರೆ ಚಕ್ಕರ್ ಹೊಂಟದ ಫ್ರೆಂಡ್ಸ್. ಅದಕ್ಕೆ ಜಾಸ್ತಿ ಬಿಸ್ಲಾಗ ಏನು ಕೂಡ್ಲಕ್ಕೆ ಹೋಗಲ್ಲ. 5 to 10 minutes ಆಡಲಿ. ಆ್ಯಂಡ್ ಈ ಗಿಡಕ್ಕೆ ನೋಡ್ನಾಗ ಒಂದು ಅನಿಸ್ತದೆ, ಯಾವಾಗ ಫುಲ್ ಹೂವು ಹತ್ತವನ ಯಾವಾಗ ಕಡಿಲಿ ಅಂತ. ಎಲ್ಲರಿಗೂ ಶರಣಾರ್ಥಿಗಳು ಫ್ರೆಂಡ್ಸ್. ಒನ್ಸ್ ಅಗೇನ್ ಎಲ್ಲರಿಗೂ ಶರಣಾರ್ಥಿಗಳು. ಹೇಗಿದ್ರೆ ಎಲ್ಲರೂ? ಇಟ್ಸ್ ಮಂಡೇ ಟುಡೇ ಆ್ಯಂಡ್ ಇಟ್ಸ್ ಸ್ಪೆಷಲ್ ಪೂಜಾ ಟುಡೇ. ಮಾತಾದಿ, ಜೈ ಮಾತಾದಿ ಪ್ರಣಾಮ ಮಾಡ್ಕೊರಿ. ಆ್ಯಂಡ್ ಶಿವಲಿಂಗ್ ಮಹಾದೇವ್, ಹರ್ ಹರ್ ಮಹಾದೇವ್. ಓಂ ಗಣಪತ ನಮಃ. ಆ್ಯಕ್ಚುಲಿ ಇಲ್ಲಿ ಪ್ಲೇಸ್ ಯಾಕೆ ಚೇಂಜ್ ಮಾಡೀನಿ, ಗ್ಯಾಸ್ ಕಟ್ಟಿ ಮೇಲೆ ಯಾಕೆ ಮತ್ತು ದೇವ್ರಿಗೆ ರೀಪ್ಲೇಸ್ ಮಾಡೀನಿ ಅಂತಂದ್ರೆ, ಅವ್ರ ಪ್ಲೇಸಿಗೆ ಅವ್ರಿಗೆ ಯಾಕೆ ಶಿಫ್ಟ್ ಮಾಡೀನಿ ಅಂದ್ರೆ, ಕೆಳಗೆ ಫ್ರಿಜ್ ಬಲ್ಲಿ ದೇವ್ರಿಗೆ ಅಲ್ಲಿ ಇದು ಮಾಡಿನಾಗ ಭಾಳ ಚಳಿ ಇಲ್ಲತ್ತಿತ್ತು, ತಣ್ಣಗೆ ಅನ್ಸುತ್ತಿತ್ತು. ಹಿಂಗೆ ದೇವ್ರಿಗೆ ಮುಂಜಾನೆ ಮುಟ್ಟಸ್ ತನಕ ಭಾಳ ತಣ್ಣಗೆ ಅನ್ಸುತ್ತಿರ. ಅದಕ್ಕೆ ಇಲ್ಲಿ ಮತ್ತೆ ರೀಶಿಫ್ಟ್ ಮಾಡೀನಿ. ಐ ಆಮ್ ಹ್ಯಾವಿಂಗ್ ಒಂದು ಐಡಿಯಾ ಬಂದಿದೆ ನನಗೆ. ದೇವರಿಗೆ ಇಲ್ಲಿ ಕಿಚನ್ ಕೌಂಟ್ರ್ ನಡು ಏನಾರು ಇಕ್ಕಬೇಕು ಅಂತ. ಅದು ಮಾಡ್ಲಿಕ್ಕೆ ಹೇಳೀನಿ. ನೋಡೋರಿ ಇಲ್ಲಿ ತನಕ ಇಟ್ಟು ಜಲ್ದಿ ಆಗ್ತದೆ, ಯಾವಾಗ ಬರ್ತದೆ ಅನ್ನೋದು ನೋಡೋರಿ ಫ್ರೆಂಡ್ಸ್. ಎಲ್ಲರೂ ಪ್ರಣಾಮ ಮಾಡ್ಕೊರಿ. ಎಲ್ಲರೂ ಚೆಂದ ಮಾಡಿರಿ. ನಿಮ್ಮ ಮನೆಗಿನ್ನೂ ಹಿಂಗೆ ಮಂಡ್ಯ ದಿನ ಸ್ಪೆಷಲ್ ಪೂಜೆ ಮಾಡ್ತೀರಿ ಹೆಂಗೆ ಅನ್ನೋದು ಹೇಳ್ರಿ. ಈ ಸ್ಪೆಷಲ್ ಅಂದ್ರೆ ಏನೂ ಎಕ್ಸ್ಟ್ರಾ ಏನೂ ಇಲ್ಲ. ಬಟ್ ಇವತ್ತೆಲ್ಲ ದೇವರಿಗೆಲ್ಲ ತೊಳೆದು ಮಾಡೋದು ಅಂದ್ರೆ ಎಲ್ಲ ಸ್ಪೆಷಲಾಗಿ ಮಾಡ್ತೀವಿ ಅಷ್ಟೇ ಫ್ರೆಂಡ್ಸ್. ಇವಾಗ ಟೈಮ್ ಹೇಳ್ತೀನಿ ತಡೀರಿ. ಟೈಮ್ ಕ್ಯಾವ 12:55 ಆಗಿದೆ ಫ್ರೆಂಡ್ಸ್. ಸೊ 1 ಸೊ ಏನು ಅಂದರೆ ಇವಾಗ ಐ ಆಮ್ ಹ್ಯಾವಿಂಗ್ ಮೈ ಬ್ರಂಚ್. ಈಗ ಸೋಮವಾರ ಅಲ್ಲ, ನಂದು ಒಪ್ಪತ್ತಿತ್ತು. ಅದಕ್ಕೆ ನೀವು ಯಾವಾಗಲೂ ಅಲ್ಲ, ಊಟ ಮಾಡೋಕ್ಕಿಂತ ಮುಂಚೆ ಕಂಪಲ್ಸರಿ 1 ಅಥವಾ 2 ಗ್ಲಾಸ್ ನೀರು ಕೊಂಡು ಊಟ ಸ್ಟಾರ್ಟ್ ಮಾಡಿರಿ. ಇಲ್ ಫೀಲ್ ಸೂಪರ್. ಆ್ಯಂಡ್ ಯಾವಾಗಲೂ ನೀರಿಗೆ ನಾವು ಕಮ್ ಪ್ರಿಫರೆನ್ಸ್ ಕೊಡ್ತೀವಿ, ಸ್ಪೆಷಲಿ ಇನ್ ವಿಂಟರ್ ಸೀಸನ್. ನಾವೇನು ಮಾಡಬೇಕು ಅಂದ್ರೆ ಅದೊಟ್ಟು ನೀರು ಕುಡ್ಲಿಕ್ಕೆ ಟ್ರೈ ಮಾಡಬೇಕು. ನನಗೂ ಗೊತ್ತದ ಫ್ರೆಂಡ್ಸ್, ಚಳಿ ಅವ. ನಾನು ನಾರ್ಮಲ್ ಟೈಮ್ನಾಗ 4-5 ಲೀಟರ್ಸ್ ತನಕ ನೀರು ಕುಡಿಯೋಕ್ಕೆ, ಇವಾಗ ಓನ್ಲಿ 2 to 2.5 ಲೀಟರ್ಸ್ ಆಫ್ ವಾಟರ್ ಕುಡ್ಲಿತ್ತೀನಿ ಆಯಿತು. ಬಟ್ ಆದಷ್ಟು ಟ್ರೈ ಮಾಡಬೇಕು ಫ್ರೆಂಡ್ಸ್. ನಾವು ಕುಡ್ಲಿಕ್ಕಾಗಲ್ಲ ಹೋದ್ರೂ ಉಗುರು ಬೆಚ್ಚು ಮಾಡ್ಕೊಂಡು ಕುಡ್ಲಿಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಈಗ ಹೊತ್ತಿಂದ ಅಡುಗೆ ಏನು ಮಾಡೀನಿ ಅಂದ್ರೆ, ರೊಟ್ಟಿ, ಚಿನಿಬೇಳೆ ಪಲ್ಯ ತಾಳಿಸ್ಕೊಟ್ಟಿನಿ. ಇದ್ರ ಮೇಲೆ ಕಾರಳ ಹಿಂಡಿ ಹೆಚ್ಚಿನ ನೋಡಿರಿ, ಕಾರಳ ಕಾಣಿಸುತ್ತೆ ನೋಡಿರಿ. ಕಾರಳ ಅಂದರೆ ಹುಚ್ಚಾಳು ಅಂತಾರಲ್ಲ, ಆ ಹಿಂಡಿ ಹೆಚ್ಚಿನ ಮಾಡಿಲ್ಲ. ಆ್ಯಂಡ್ ದಾಲ್ ರೋಟಿ ಮಾಡಿದೆ. ಇದು ನಿನ್ನಿಂದ ಅನ್ನಕ್ಕೆ ಫೋನಿ ಕೊಟ್ಕೊಂಡಿನಿ. ವೇಸ್ಟ್ ಆಯ್ತದಲ್ಲ. ಯಾವಾಗಾರ ಈಟೆ ಅನ್ನ ಮಾಡಿದ್ರು ಈಟೆ ಅನ್ನ ಭೀ ಇಲ್ಲೋಯ್ತು ಅಂದ್ರೆ ಜಗಳ ಆಯ್ತದೆ. ಇವಾಗ ಈಟೆ ಹೆಚ್ಚಿಗೆ ಆದ್ರೂ ಉಣೋರು ಯಾರು ಇರಲ್ಲ. ಸೊ ಅದಕ್ಕೆ ನಾನು ಸೇವ್ ಮಾಡ್ಕೊಂಡು ಅಂದ್ರೆ ಇವಾಗ ಫೋನಿ ಕೊಟ್ಕೊಂಡು ಊಟ ಮಾಡ್ಲತ್ತೀನಿ. ಆ್ಯಂಡ್ ಯಾಕೋ ಜೀವ ಉದ್ದಿನ ಹಪ್ಪ ತಿನ್ಬೇಕು ಅನ್ನಿಸ್ತು. ಅದಕ್ಕೆ ದಿಸ್ ಈಸ್ ಮೈ ಬ್ರಂಚ್. ನೋಡ್ತೀನಿ, ರೊಟ್ಟಿ ಊಟ ಮಾಡ್ದಂದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಇದೇ ಫೋಣಿ ಹಣ್ಣು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೀವೇನು ಊಟ ಮಾಡ್ಲತ್ರಿ ಕಮೆಂಟ್ ಮಾಡಿರಿ. 4:45 ಆಗ್ಯದ. ಇವಾಗ ನಾನು ವಾಕಿಂಗ್ ಹೋಗಬೇಕು. ಊಟ ಆದ ನಂತರ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡಿದ ನಂತರ ಇವಾಗ ನಾನು ನಿಮ್ಗೆ ಕಾಣಿಸ್ತಾ ಇದ್ದೀನಿ ವಿತ್ ಮೈ ಕಪ್ ಆಫ್ ಗ್ರೀನ್ ಟೀ. ವಾವ್, ಗ್ರೀನ್ ಸ್ಯಾರಿ ಗ್ರೀನ್ ಟೀ. ಬೈ ಫ್ರೆಂಡ್ಸ್, ಎಲ್ಲರೂ ಕುಡಿಯೋಣ ಗ್ರೀನ್ ಟೀ. ಆ್ಯಂಡ್ ಗ್ರೀನ್ ಟೀ ಕೊಂಡ ನಂತರ ಐ ಶುಡ್ ಗೋ ಟು ವಾಕ್. I need to go to work.
ಶುಡ್ ನೀಡ್ ಎಲ್ಲನೇ ಫ್ರೆಂಡ್ಸ್, ಯಾಕಂದ್ರೆ ನಾವು ಕಂಪಲ್ಸರಿ ವಾಕಿಂಗ್ ಮಾಡಲೇಬೇಕು. ಗ್ರೀನ್ ಟೀ ಕುಡ್ದು ವಾಕಿಂಗ್ ಹೋಗೋಯ್ತಲ್ಲ ಫ್ರೆಂಡ್ಸ್. ಸೊ ಇಲ್ಲಿಂದ ಗ್ರೀನ್ ಟೀ ಕೊಂಡ ಆ್ಯಂಡ್ ಇವಾಗ ನಾನು ವಾಕಿಂಗ್ ನಡೆದೀನಿ ಫ್ರೆಂಡ್ಸ್. ನೋಡ್ರಿ ಬಿಸಿಲು ಹೆಂಗದ. ಟೈಮ್ 4:30 ಆಗ್ಯದ ಫ್ರೆಂಡ್ಸ್. ಅಂದ್ರೂ 4:35 ಎಕ್ಸಾಕ್ಟ್, ನಾಟ್ ರಿಮೆಂಬರ್, ಅಲ್ಲಿ ಟೈಮ್ ಮೆನ್ಷನ್ ಮಾಡೀನಿ ನಾನು, ಕಡಿ ತೋರಿಸೀನಿ. ಸೊ ಕಡಕ್ಕಾಗಿ ಬಿಸಿಲದ ನೋಡ್ರಿ. ಅಂದ್ರೂ ಜನ ಚಳಿಗಂಜು ಜಾಸ್ತಿ ವಾಕಿಂಗ್ ಯಾರು ಬರ್ತಾ ಇಲ್ಲ, ರೇರ್ ಆಗಿರ್ಲತ್ತಾರ ಫ್ರೆಂಡ್ಸ್. ಆ ಜಾಗದ ಓನರ್ ಒಂದು 4-5 ಜನ ಇರ್ತಾರೆ, ಅಥವಾ ಒಂದು 2-3 ಅಜ್ಜಿದೇರು, ನಾನು ನಮ್ಮ ಫ್ರೆಂಡ್ ಇವತ್ತು ಇಬ್ಬರು ಹೋಗಿದ್ದೆವು ಫ್ರೆಂಡ್ಸ್. ಆ್ಯಂಡ್ ಒಂದು ಸ್ವಲ್ಪ ಟೈಮ್ ಪಾಸ್ ಮಾತಾಡ್ಕೋತ ವಾಕಿಂಗ್ ಕಂಪ್ಲೀಟ್ ಮಾಡಿದೆವು. ಚೆನ್ನಾಗಿ ಅನ್ನಿಸ್ತು ವಾಕಿಂಗ್ ಹೋದ್ರೆ. ಒಂದು ಸ್ವಲ್ಪ ಬಿಸಿಲು ಹತ್ತಿರನೂ ವಿಟಮಿನ್ ಡಿ ಸಿಗ್ತದೆ. ಅಂದರೆ ಎರ್ಲಿ ಮಾರ್ನಿಂಗ್ ಬಿಸಿಲು ಅಥವಾ ಹೊತ್ತು ಹೋಗೋ ಬಿಸಿಲು ಇರ್ತದಲ್ಲ, ಅದು ಚಲೋ. ಅಂದ್ರೆ ಆರೆಂಜಿಶ್ ಕಾಣಿಸ್ತದಲ್ಲ, ಅದು ಚಲೋ. ಅದ್ರ ತಗೊಂಡ್ರೆ ಚಕ್ಕರ್ ಬಂದಂಗೆ ಅನ್ನಿಸ್ತದೆ. ನಮ್ಮ ಫ್ರೆಂಡ್ ಅವ್ರಿಗೆ ಚಳಿ ಜಾಸ್ತಿ ಆಯ್ತವ, ಅದಕ್ಕೆ ಜಲ್ದಿ ಆಯಿತು. ಜಲ್ದಿ ವಾಕಿಂಗ್ ಮುಗಿಸ್ಕೊಂಡು ನಡೆದೀನಿ. ಆ್ಯಕ್ಚುಲಿ ನಾನು ಏನು ಮಾಡ್ತೀನಿ ಅಂದ್ರೆ, ಊಟ ಮಾಡಿದ ತಕ್ಷಣ ಒಂದು 10-15 ಮಿನಿಟ್ಸ್ ವಾಕಿಂಗ್ ಮಾಡ್ತೀನಲ್ಲ, ಅದಕ್ಕೆ ಪ್ರಾಬ್ಲಮ್ ಏನೂ ಆಗೋಲ್ಲ. ಇವತ್ತಂತೂ ನಂದು ವಾಕಿಂಗ್ ಭಾಳ ಜಾಸ್ತಿ ಅದು ಫ್ರೆಂಡ್ಸ್ ಅಂತ ವಾಕಿಂಗ್ ಮಾಡೀನಿ. ಮತ್ತು ಇದ್ರ ನಂತರ ಮಾರ್ಕೆಟ್ನಾಗ ಎಲ್ಲಿ ಹೋಗಬೇಕು ಅಂತ ಇಲ್ಲಿ ಬದನೇಕಾಯಿ ಒಂದು ಸ್ವಲ್ಪ ಮತ್ತು ಕಕ್ಕಡಿ ಒಂದು ಸ್ವಲ್ಪ ತೊಗೊಂಡಿನಿ ನೋಡ್ರಿ. ಕಕ್ಕಡಿ ಡಿಫ್ರೆಂಟ್ ಆಗವ, ಸೊ ಇವೆರಡು ತೊಗೊಂಡಿನಿ. ನಮ್ಮ ಮನೆಗೆ ಬರೋ ತನಕ ವೈಷ್ಣವಿ ತೆಲಿಬೇನಿ ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೆ ಅದನ್ನದು ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡೇಕೇರಿ ಅಂತ ಇವತ್ತು ಆಪ್ಟಿಕಲ್ಸ್ ಕರ್ಕೊಂಡು ಹೋಗ್ಲತ್ತೀನಿ ಫ್ರೆಂಡ್ಸ್. ಸೊ ಮತ್ತು ಮನೆಗೆ ಬಂದು ಕೈ ಕಾಲು ಮುಖನೂ ತೊಗೊಂಡ್ಲ, ಸೀದಾ ಮತ್ತು ಆಪ್ಟಿಕಲ್ಸ್ಗೆ ರೆಡಿ ಆದ ಹೋಗ್ಲಿಕ್ಕೆ. ಅಕ್ಕಿ ನಾನು ಇಬ್ಬರು ಹೋಗ್ಲತ್ತಿದ್ದೆವು. ಆಟೋ ಸಿಗೋ ತನಕ ನಡ್ಕೊತ ಹೋಗೋರಿ ಅಂತ ನಡ್ಕೊತ ಹೋಗ್ಲತ್ತೀವಿ. ಒಟ್ರಾಗ ಆಟೋ ಸಿಗುತ್ತು. ಆ್ಯಂಡ್ ಫಸ್ಟ್ ಆಪ್ಟಿಕಲ್ಸ್ಗೆ ಹೋಗಿ ಭಾಳಷ್ಟು ಕಂಪ್ಲೇಂಟ್ ಮಾಡತ್ತ ಹೆಡ್ಡೇಕ್ ಅಂತ. ಅದಕ್ಕೆ ಆಕೆ ತೋರ್ಸರಿ ಅಂತ ಹೋಗ್ಲತ್ತೀನಿ. ನಮ್ಮ ಕಾಲ್ನಿ ಹನುಮನ್ ದೇವ್ರ ಗುಡಿ ಫ್ರೆಂಡ್ಸ್. ಎಲ್ಲರೂ ಸಣ್ಣ ಮಾಡ್ಕೋರಿ, ಭಾಳ ಮಸ್ತ್ ತಣ್ಣಗೆ ಒಳಗೆ ಪೀಸ್ಫುಲ್ಲಾಗಿ ಅನಿಸ್ತದೆ ಹೋದ್ರು. ಆ್ಯಂಡ್ ಹೋಗೋತಿನ ಆಟೋಗೆ ಹೋಗ್ಲತ್ತೀವಿ, ಯಾಕಂದ್ರೆ ಮತ್ತೆ ಅದ್ರ ಕತ್ತಲಾಗ್ತದೋ ಅಂತ. ಸೊ ವೈಷ್ಣವಿ ಆ್ಯಂಡ್ ಮೀ ಗೋಯಿಂಗ್ ಟು ಆಪ್ಟಿಕಲ್ಸ್. ಅಲ್ಲ, ಸೊ ವೈಷ್ಣವಿ ನಾನು ಕೇಳಿದೆ, ಇದಿಷ್ಟು ಪ್ರಾಬ್ಲಮ್ಸ್ ಅವಲ್ಲ, ಇದ್ರೊಳಗೆ ನಿಂಗೆ ಎಲ್ಲಿ ಪ್ರಾಬ್ಲಮ್ ಆಗ್ತದೋ ಅಂತ. ಸೊ 4 ಹೆಡ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಅಂತಂದು. ಸೊ ಆಕೆ ಹಾಸ್ಪಿಟಲ್ನಾಗ ತೋರ್ಸೋಕ್ಕೂ ಇನ್ನು ಡಾಕ್ಟರ್ ಎಕ್ಸಾಮಿನ್ ಮಾಡ್ಲತ್ತಾರ ಏನು ಪ್ರಾಬ್ಲಮ್ ಅದ ಏನಿಲ್ಲ ಅಂಥೇಳಿ. ಟಚ್ವುಡ್ ಪಾಯಿಂಟು ಏನೂ ಇಲ್ಲ, ಜಸ್ಟ್ ಹೆಡ್ಡೇಕ್ ಅಷ್ಟೇ. ಅಂತಂದ್ರೆ ಒಂದು ಸ್ವಲ್ಪ ಓದೋ ಹುಡುಗರು ಅಥವಾ ಟಿ ವಿ ನೋಡ್ತಾರಲ್ಲ ಜಾಸ್ತಿ, ಅದಕ್ಕೆ ಹೆಡ್ಡೇಕ್ ಆಗ್ತದೆ ಅಂತಂದ್ರು. ಸೊ ಪಾಯಿಂಟ್ ಏನಿಲ್ಲ, ಅಷ್ಟೇ ಹೆಡ್ಡೇಕ್ ಕಮ್ಮಿ ಆಗ್ಲಕ್ಕೆ ಸ್ಪೆಡ್ಸ್ ಕೊಟ್ಟರು ಫ್ರೆಂಡ್ಸ್. ಸೊ ಆರ್ಡರ್ ಕೊಟ್ಟೀವಿ, ನಾಳೆಗೆ ತೊಗೋಬೇಕು. ಇವಾಗ ಅದು ಆದ ನಂತರ ವೈಷ್ಣವಿ ಡಿಮ್ಯಾಂಡ್ ಕಂಪ್ಲೀಟ್ ಆಗಲ್ಲ. ಸೊ ಚಪ್ಪಲ್ ಅಮ್ಮ ಅಂದೇವು, ಚಪ್ಪಲ್ ತೊಗೊಳಕ್ಕೆ ಹೋಗೀವಿ. ಇಷ್ಟು ಚಪ್ಪಲ್ ಇದ್ರೂ ಓಕೆ, ಕರೆಕ್ಟಾಗಿ ಸಣ್ಣವು ಆಗ್ಲತ್ತವ, ದೊಡ್ಡ ಬೇಕು ಅಂತ. ಛೇ ಹಿಂದಿ ಮಾತಾಡಿ ಅಭ್ಯಾಸ ಆಗಿದೆ ಫ್ರೆಂಡ್ಸ್. ಸೊ ತನಕ ಎಲ್ಲ ಕನ್ನಡ ಹಿಂದಿನಾಗ ಮಾತಾಡೀನಿ, ಈಗ ಕನ್ನಡನಾಗ ಮಾತಾಡಬೇಕು. ಸೊ ವೈಷ್ಣವಿ ಸಲುವಾಗಿ ಚಪ್ಪಲ್ ತಂದೀನಿ, ಹೆಂಗವ ಹೇಳಬೇಕು. ಆ್ಯಂಡ್ ಟೀನೇಜ್ನಾಗ ಬಂದ ನಂತರ ಒಂದು ಪ್ರಾಬ್ಲಮ್ ನಾನು ಏನು ಸಫರ್ ಮಾಡ್ಲತ್ತೀನಿ ಅಂದ್ರೆ, ಪ್ರತಿ 2 ತಿಂಗಳಿಗೊಮ್ಮ 3 ತಿಂಗಳಿಗೊಮ್ಮ ವೈಷ್ಣವಿನೇ ವೈಭವನಂತ ಪ್ರಾಬ್ಲಮ್ ಬಂದೇ ಇಲ್ಲ. ಚಪ್ಪಲ್ ಕಂಪಲ್ಸರಿ ಪರ್ಚೇಸ್ ಮಾಡಬೇಕಲ್ಲತ್ತು. ಸೊ ಈ ಬಾರಿ ಈ ಸ್ಯಾಂಡಲ್ಸ್ ತೊಗೊಂಡಿನಿ ವೈಷ್ಣವಿ ಸಲುವಾಗಿ. ಆ್ಯಂಡ್ ಮನೆಗೆ ಯೂಸ್ ಮಾಡ್ಲಿಕ್ಕೆ ಆಲ್ ಟೈಮ್ ಮೈ ಫೇವ್ರೆಟ್ ಮನೆಗೆ ಯೂಸ್ ಮಾಡುವಂಥ ಚಪ್ಪಲ್. ಸೊ ದಿಸ್ ಈಸ್ ಫಾರ್ ವೈಷ್ಣವಿ. ಸೊ ವೈಷ್ಣವಿ ಚಪ್ಪಲ್ ಹೆಂಗೆ ಕಾಣಿಸುತ್ತವ ಕಮೆಂಟ್ ಮಾಡಿರಿ, ಚಲೋ ಅನ್ಸುತ್ತವೇನಿಲ್ಲ. ಆ್ಯಂಡ್ ನೀವು ಇದನ್ನು ಹೇಳ್ರಿ, ಯಾಕೆ ಟೀನೇಜ್ನಾಗ ಬಂದಮೇಲೆ ನೀವು ನನ್ನ ಪ್ಲೇಸ್ ಸಫರ್ ಮಾಡ್ಲತ್ತೀರಿ ಹೆಂಗೆ ಅಂತ. ಮಕ್ಕಳು 2 ಮಂತ್ಸ್ಕೊಂಬರ್ 3 ಮಂತ್ಸ್ಕೊಂಬರ್ ಚಪ್ಪಲ್ ಅಂತಾರೆ. ಚಪ್ಪಲ್ ದುಕಾನ್ ನಾನೇ ಹಚ್ಬೇಕಾಯ್ತದೆ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್, ಕಾಜು ಕಟ್ಲಿ ತಿನ್ಬಿಟ್ರೆ ಎಲ್ಲರೂ. ಆ್ಯಕ್ಚುಲಿ ವೈಷ್ಣವಿ ಸೆಲ್ಲ ಕೇಕರ್ ಏನಂತಾರೆ ಅದಕ್ಕೆ, ಕಚೋರಿ. ಹಿಂದಿನಾಗ ಏನಂತಾರ, ಕನ್ನಡನಾಗ ಕಚೋರಿ ಅನ್ನಲ್ಲ, ಹಿಂದಿನಾಗ ಕಚೋರಿ ಅಂತಾರೆ ಫ್ರೆಂಡ್ಸ್. ಕನ್ನಡನಾಗ ಏನಂತಾರೆ ನಿಮಗೆ ಒಂದು ವೇಳೆ ಗೊತ್ತಿದ್ದರು ಹೇಳ್ರಿ. ಸೊ ಸ್ವೀಟ್ ಸಾಸ್ ಹಿಂಗೆ ಹಾಕಬೇಕು. ಆನಂತರ ವೈಷ್ಣವಿ ಕೂದಲು ಬಾಪ್ರೆ ಈ ಥರ ಏನಂತಾರೆ ಶೇವ್ ಹಾಕಬೇಕು.
ಹಿಂಗೆ ಮೆಣಸಿನ್ಕಾಯಿ ಇಟ್ಟು ತಿನ್ನಬೇಕು. ಇದನ್ನು ನಾನು ತಿಲ್ಲತ್ತಿಲ್ಲ ಫ್ರೆಂಡ್ಸ್, ಆ್ಯಸ್ ಐ ಆಮ್ ಲಕ್ಕಿ ಟುಡೇ. ಸೋಮವಾರ ಒಪ್ಪತ್ತದ, ಕ್ರೇವಿಂಗ್ ಆದ್ರೂ ತಿಲ್ಲಕ್ಕಾಗಲ್ಲ. ನಮ್ಮ ಕಡೆಗೆ ಮಿಕ್ಸರ್ ಹಿಂಗೆ ಕೊಡ್ತಾರೆ ನೋಡ್ರಿ ಕರೆ. ಮಿಕ್ಸ್ದೆಲ್ಲ ಕೆಳಗಿರ್ತದೆ ಬೂಂದಿ ಎಲ್ಲನೇ. ಇಲ್ಲಿ ಮೇಲೆ ಪಾಪಡಿ. ಎಷ್ಟು ಜನರಿಗೆ ಬರೀ ಪಾಪಡಿ ಇಷ್ಟದ ಹೇಳಬೇಕು ಫ್ರೆಂಡ್ಸ್. ನನಗಂತೂ ಆಲ್ ಟೈಮ್ ಫೇವ್ರೇಟ್ ಪಾಪಡಿ. ಲೈಟ್ ಬಿಡುತ್ತೆ ಕಣ. ತರಕಾರಿ ಬೇಕೇನಪ್ಪ, ತರಕಾರಿ ಎಲ್ಲರೂ ಯಾರಿಗೆ ತರಕಾರಿ ಬೇಕು ನಮ್ಮ ಮನೆಗೆ ಬರ್ರಿ, ಪಟ್ಟ ಪಟ್ಟ ತರಕಾರಿ ತೊಗೊರಿ. ಈಗ ಹೊತ್ತು ಮಾರ್ಕೆಟ್ನಾಗ ಹೋಗಿದ್ದಲ್ಲ, ಅದರ ಸಲುವಾಗಿ ತರಕಾರಿ ತಂದೀನಿ. ನಮ್ಮ ಮನೆ ಬಲಿರೋ ಅಂಗಡಿಯಲ್ಲಿ ತೊಗೊಂಡೀನಿ. ಅರ್ಧ ಕಿಲೋಗೆ 20 ರೂಪಾಯಿ ಕೊಟ್ರು, ಬಟ್ ಹೊರಗೆ ಮಾರ್ಕೆಟ್ನಾಗ 10 ರೂಪಾಯಿ ಪಾವು ಕಿಲೋ ಇತ್ತು. ಓಕೆ, ಲೆಟ್ ಇಟ್ ಬಿ. ಆ್ಯಂಡ್ ಈ ಮಾಡೆಲ್ ಕಕಡಿ ಎಷ್ಟು ಜನ ನೋಡಿರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಇದು ಕಕಡಿ ಅದ. ನಾನು ಫಸ್ಟ್ ಬಿಲೀವ್ ಮಾಡಿಲ್ಲ ಕಕಡಿ ಅದಂತೆ, ಬಟ್ ಭಯ ಕಟ್ ಮಾಡಿ ಕೊಟ್ಟರು, ಟೇಸ್ಟ್ ಮಾಡಿಸ್ಲಿಕ್ಕೆ ಟೇಸ್ಟಿ ಇದೆ ಫ್ರೆಂಡ್ಸ್. ಸೊ ಕಕಡಿ ಇದು ನೋಡ್ರಿ, ಇಟ್ಟು ರೌಂಡ್ ಇದೆ. ಮಟ್ಕಿನಕಾಯಿ, ಸಾರಿ, ಬಟಾಣಿ ಅಲ್ಲ, ಬಟಾಣಿ ಸಿದ್ದಾಗ ನಮ್ಮ ಹೊಲ್ದಾಗಿದ್ದಿಂದವ. ಪಲ್ಯದ ಅವರೆಕಾಯಿ, ಮೆಣಸಿನ್ಕಾಯಿ, ಮೇಥಿ ಪಲ್ಯ ಈಗ ಸದ್ಯಕ್ಕೆ ಸೀಸನ್ದಾಗ ಅದ, ಆ್ಯಂಡ್ ಸಸ್ತಾನೂ ಅದ. ಸೊ ಅದು ಆ್ಯಂಡ್ ಪಾಲಕ್ ಆ್ಯಂಡ್ ಕುಂಬಳಕಾಯಿ, ಆಲ್ ಟೈಮ್ ಫೇವ್ರೇಟ್ ತರಕಾರಿ. ಯಾರಿಗೆ ಬೇಕು ಯಾವ ತರಕಾರಿ ಅಟೆಂಡೆನ್ಸ್ ಹಾಕ್ರಿ, ಪಟ ತರಕಾರಿ ಬೈರಿ ಫ್ರೆಂಡ್ಸ್, ಬರೀ ಪಟ. ಕುಂಬಳಕಾಯಿ ತೋರಿಸಿನಲ್ಲ. ಸೊ ಇವೆಲ್ಲ ತರಕಾರಿ ತೊಗೊಂಡೇನೆ. ಹೋಗೋ ಹೊತ್ತಿನಾಗ ಆಟೋಕ್ಕೆ ಹೋಗೋದು, ಬರೋ ಹೊತ್ತಿನಾಗ ನಡ್ಕೋತಾ ಬಂದ್ರೆ ಇಷ್ಟೆಲ್ಲ ಚಾನ್ಸಸ್ ಅದ, ಇಲ್ಲಾಂದ್ರೆ ಆಗಲ್ಲ ಫ್ರೆಂಡ್ಸ್. ಸೊ ನಾಳೆಗೆ ಬದ್ನಿಕಾಯಿ ಪಲ್ಯ ಮಾಡ್ಲತ್ತೀನಿ. ಎಷ್ಟು ಜನರಿಗದ ಇಷ್ಟ ಅದ ಕಮೆಂಟ್ ಮಾಡಿರಿ. ಮೆಂತ್ಯ ಪಲ್ಯ ಮತ್ತು ಮೆಣಸಿನ್ಕಾಯಿ ಮೆಣಸಿನ್ಕಾಯಿದು ತುಂಬು ಎಲ್ಲ ತರಕಾರಿ ಸಾಫ್ ಮಾಡ್ಕೊಂಡು ಮೆಂತ್ಯ ಪಲ್ಯ ನಾಳೆ ಮಾಡ್ಕೊಬರಿ ಅಂತ. ಆ್ಯಂಡ್ ವೈಷ್ಣವಿದು ಕ್ರಾಫ್ಟ್ ಮಾಡ್ಲತ್ತೀವಿ ಉಲೆಂದು. ಸೊ ಅದು ನಿಮ್ಗೆ ತೋರಿಸ್ಕೊತ ಮಾತಾಡ್ಲತ್ತೀನಿ ಫ್ರೆಂಡ್ಸ್. ಸೊ ಇವೆಲ್ಲ ಸಾಫ್ ಎಲ್ಲ ಮಾಡ್ಲಕ್ಕ ನಂಗೆ ರಾತ್ರಿ ಆಯಿತು. ಆ್ಯಂಡ್ ಎಲ್ಲ ಫ್ರಿಜ್ನಾಗ ಒಯ್ದಿಕ್ಕೊಲಕ್ಕೆ 10:30. ಸೊ ಗರಂ ನೀರು ಇಟ್ಟು ಕುಡ್ದು ಮುಕ್ಕೊಂಡಿನಿ. ಭಾಳ ಸಾಕಾಗ್ಯದ. ಯಾಕಂದ್ರೆ 4:30 ಹಿಡ್ಕೊಂಡು ಕಂಟಿನ್ಯೂಸ್ ವಾಕಿಂಗ್ ಆ್ಯಂಡ್ ವೆರಿ ಹೆಕ್ಟಿಕ್ ವರ್ಕ್ ಫ್ರೆಂಡ್ಸ್. ಆ್ಯಂಡ್ ಇವತ್ತು 2.5 ಲೀಟರ್ ಮೇಲೆ ನೀರು ಕುಡ್ದೀನಿ. 1 ಟೈಮ್ ಗ್ರೀನ್ ಟೀ ಆ್ಯಂಡ್ ಡಿಟಾಕ್ಸ್ ವಾಟರ್ ಆಲ್ಸೋ ಡನ್. ದಟ್ಸ್ ಆಲ್ ಫಾರ್ ದ ಡೇ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟಾನ್ ವಾಲಿ ಜ್ಯೋತಿ ಫ್ರೆಂಡ್ಸ್. ಬಾಯ್, ಸಿ ಯು ಟುಮಾರೋ.